ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 13ನೇ ತಾರೀಕು ಸೋಮವಾರ, ಚತುರ್ದಶಿ ತಿಥಿ ಹಾಗೂ ಇಂದು ಆರ್ದ್ರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು. ರಾಹುವಿನ ಅಧಿಪತ್ಯದಲ್ಲಿ ಇಂದು ಚಂದ್ರ ಬರ್ತಾ ಇದ್ದಾನೆ ಮತ್ತು ಇದು ಚಂದ್ರ, ಬುಧ ಮತ್ತು ರವಿ 3 ಗ್ರಹಗಳು ಒಟ್ಟಿಗೆ ಮಿಥುನ ರಾಶಿಯಲ್ಲಿ 3 ಗ್ರಹಗಳ ತ್ರಿಗ್ರಹ ಯುತಿ ಇಲ್ಲಿ ಇರೋದ್ರಿಂದ ಆಗುವಂತಹ ಪರಿಣಾಮಗಳಲ್ಲಿ ಸ್ವಲ್ಪ ಹೆಚ್ಚೇನೆ ನಾವು ಇವತ್ತು ಅನುಭವವನ್ನು ನೋಡಬೇಕಾಗಿ ಬರಬಹುದು. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲ. ಯಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತೀರಿ, ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ, ಟಿವಿ, ರೇಡಿಯೋ ಇತ್ಯಾದಿಗಳಲ್ಲಿ ಕೆಲಸ ಮಾಡೋರು ಹಾಗೂ ಬರವಣಿಗೆಗಾರರು ಮತ್ತು ರಿಸರ್ಚ್ R&D ಕೋಡ್ ಮಾಡುವಂಥವ್ರು, ಇಂಥವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಒಂದು ದೊಡ್ಡ ಪ್ರಗತಿ ನಿಮ್ಮ ಕಾರ್ಯದಲ್ಲಿ ಇಂದು ಸಾಧ್ಯ. ನಿಮ್ಮ ಮಾತಿನಿಂದ ಮತ್ತು ಚಾಣಾಕ್ಷತೆಯಿಂದ ಎಲ್ಲರನ್ನು ಗೆಲ್ಲುವಂತಹ ದಿನ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ದೊಡ್ಡದಾದಂತಹ ಒಂದು ಸಮಸ್ಯೆಯನ್ನ ಇಂದು ನೀವು ಎದುರಿಸಲೇಬೇಕು ಮತ್ತು ಅದನ್ನ ನೀವು ಪರಿಹರಿಸಲೇಬೇಕಾಗಿ ಬರಬಹುದು. ಹಿರಿಯರಿಂದ ಸ್ವಲ್ಪ ತೊಂದರೆ ಆಗಬಹುದು, ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು, ಸಂಸಾರದಲ್ಲಿ ಇಂದು ತಾಪತ್ರಯ ನಿಮ್ಮನ್ನ ಕಾಡಬಹುದು. ಮಿಥುನ ರಾಶಿಯವರಿಗೆ 3 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ವೈಯಕ್ತಿಕವಾಗಿ ಕೆಲವೊಂದು ಬದಲಾವಣೆಗಳನ್ನು ಇವತ್ತು ನೀವು ಮಾಡಿಕೊಳ್ಳಲೇಬೇಕಾಗಿ ಬರಬಹುದು. ಅಥವಾ ಬೇರೆಯವರ ಸಮಾಧಾನಕ್ಕೋಸ್ಕರ ಮತ್ತು ನಿಮ್ಮದೇ ಸಮಾಧಾನಕ್ಕೋಸ್ಕರ ಈ ಒಂದು ಬದಲಾವಣೆಯನ್ನು ನೀವು ಬೇರೆಯವರಿಗೆ ತೋರಿಸಲೇಬೇಕಾಗಿ ಬರುವಂತಹ ದಿವಸ. ಬಹಳ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ. ಕರ್ಕ ರಾಶಿಯವರಿಗೆ ಇದು ಬಹಳ ಕಷ್ಟಕರವಾದಂತಹ ದಿವಸವಾಗಿ ಏರ್ಪಡುತ್ತೆ. ವ್ಯಯಭಾವದಲ್ಲಿ 3 ಗ್ರಹಗಳು ಇರೋದರಿಂದ ಒಂದು ದೊಡ್ಡದಾದಂತಹ ಮಿತ್ರತ್ವ ಅಥವಾ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರ ಇಂದು ಕೊನೆಗೊಳ್ಳುವ ಎಲ್ಲ ಸಾಧ್ಯತೆಗಳನ್ನು ನೀವು ನೋಡ್ತೀರಿ. ಹೀಗಾಗಿ ಮನಸ್ಸಿಗೆ ಬಹಳ ಕ್ಲೇಶವಾಗುವಂತಹ ನಿರ್ಧಾರಗಳನ್ನು ಇಂದು ತಗೋಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಲಾಭ, ಮಿತ್ರರಿಂದ ಲಾಭ ಹಾಗೂ ಗವರ್ಮೆಂಟ್ ಇತ್ಯಾದಿಗಳಿಂದ ಲಾಭ. ಯಾರು ಅಧಿಕಾರದಲ್ಲಿದ್ದಾರೋ ಅಂತಹವರು ಇಂದು ನಿಮಗೆ ಬಹಳನೇ ಉತ್ತಮವಾದಂತಹ ಸಹಾಯಗಳನ್ನು ಮಾಡ್ತಾರೆ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬ್ರೇಕ್ ಥ್ರೂ ಅಂತ ಹೇಳ್ತೀವಿ, ಅಂತಹ ಬಹಳ ಮುಖ್ಯವಾದಂತಹ ಮೈಲುಗಲ್ಲನ್ನು ನೀವು ನೋಡುವಂತಹ ದಿವಸ ಇದಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೀವೀಗ ನೋಡ್ತೀರಿ. ತುಲಾ ರಾಶಿಯವರಿಗೆ ಅದೃಷ್ಟ ಪರೀಕ್ಷೆ ಬಹಳ ಜೋರಾಗಿರುತ್ತೆ. ಇಂದು ಏನು ಹೇಳಿದ್ರು ನಿಮ್ಮ ಪರವಾಗಿ ಯಾರೂ ಇವತ್ತು ಏನು ಹೇಳೋದೇ ಇಲ್ಲ ಅಥವಾ ಒಪ್ಪಿಕೊಳ್ಳೋದೇ ಇಲ್ಲ. ಬಾಸ್ ಇತ್ಯಾದಿಗಳು ಯಾರಿಗೆ ಅಧಿಕಾರವಿರುತ್ತೋ ಅಂತಹವರು ನಿಮ್ಮ ಪರವಾಗಿ ಇರೋದೇ ಇಲ್ಲ. ಹೀಗಾಗಿ ಬಹಳ ಕಷ್ಟಕರವಾದಂತಹ ದಿವಸವನ್ನು ಈಗ ನೋಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ದಾಂಪತ್ಯ, ಮಿತ್ರತ್ವ ಈ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮನಸ್ಸಿಗೆ ಬಹಳನೇ ಕ್ಲೇಶವಾಗಬಹುದು. ಮನಸ್ಸಿಗೆ ಬಹಳ ದುಃಖಕರವಾದಂತಹ ಮಾತುಗಳನ್ನು ಕೇಳಬೇಕಾಗಿ ಬರಬಹುದು. ಡಿಪ್ರೆಸಿವ್ ಥಾಟ್ಸ್ ಇವತ್ತು ತುಂಬಾ ಜಾಸ್ತಿ ಇರುವಂತಹ ಸಾಧ್ಯತೆ. ಹೀಗಾಗಿ ಇಂದು ನೀವು ಧ್ಯಾನಾದಿಗಳನ್ನು ಮಾಡಿ ಸಮಯವನ್ನು ಕಳೆದು ಬಿಡಬೇಕು ಅಥವಾ ಯಾರೊಂದಿಗೂ ಹೆಚ್ಚಿನ ಮಾತು ಬೇಡ, ಕೆಲಸವನ್ನ ಮಾಡಿ ಇಂದಿನ ದಿನವನ್ನ ಕಳೆದು ಬಿಡಬೇಕು. ಧನು ರಾಶಿಯವರಿಗೆ ನಿಮ್ಮ ಸಪ್ತಮದಲ್ಲಿ ಕಳತ್ರ ಸ್ಥಾನದಲ್ಲಿ 3 ಗ್ರಹಗಳು ಇರೋದ್ರಿಂದ ಇದರಲ್ಲಿ ಯಾವುದೂ ಅಷ್ಟೊಂದು ಒಳ್ಳೆಯದಲ್ಲ. ಚಂದ್ರ ಒಳ್ಳೆಯವನು. ಹಾಗಾಗಿ ಇಂದು ಸ್ವಲ್ಪ ಕಷ್ಟಕರವಾದಂತಹ ಸಮಯವನ್ನು ನೀವು ನೋಡಬೇಕಾಗಿ ಬರಬಹುದು. ಮುಖ್ಯವಾದಂತಹ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬಹಳ ತೀವ್ರವಾದಂತಹ ಭಿನ್ನಾಭಿಪ್ರಾಯ ನಿಮ್ಮನ್ನ ಇವತ್ತು ಕಾಡಬಹುದು ಮತ್ತು ದಾಂಪತ್ಯದಲ್ಲೂ ಕೂಡ ಜಗಳ ಇತ್ಯಾದಿಗಳನ್ನು ನೋಡಬೇಕಾಗಿ ಬರಬಹುದು. ಆದ್ದರಿಂದ ಬೇರೆಯವರೊಂದಿಗೆ ಮಾತನಾಡಬೇಕಾದ್ರೆ ಬಹಳ ಎಚ್ಚರ ಅವಶ್ಯಕ. ಮಕರ ರಾಶಿಯವರಿಗೆ ಶತ್ರು ನಾಶ, ಶತ್ರು ಧ್ವಂಸ ಬಹಳ ಉತ್ತಮವಾದಂತಹ ದಿವಸ. ಯಾರು ನಿಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ತಿಂಗಳಂದ ನಿಮಗೆ ಕೆಲವೊಂದು ಸಾಮಾಜಿಕ ಜೀವನದಲ್ಲಿ ಕೆಲವೊಂದು ಶತ್ರು ಬಾಧೆ ನಿಮ್ಮನ್ನ ಕಾಡ್ತಾ ಇದ್ರೆ ಇಂದು ಅದು ಕೊನೆಗೊಳ್ಳುವ ಸಾಧ್ಯತೆ ಮತ್ತು ನಿಮಗೆ ಜಯವಾಗುವ ಸಾಧ್ಯತೆ ಬಹಳ ಹೆಚ್ಚು. ಕುಂಭರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಸ್ ಆಗೋದಿದೆ. ಹೀಗಾಗಿ ಇಂದು ಪ್ರಾಫಿಟ್ ಬುಕಿಂಗ್ ಇತ್ಯಾದಿಗಳನ್ನು ಮಾಡಬೇಡಿ. ಯಾರು ಟ್ರೇಡಿಂಗ್ ಇತ್ಯಾದಿ ಮಾಡ್ತಾ ಇದ್ದೀರಿ, ಇಂದು ನಿಮಗೆ ಲಾಸ್ ಆಗುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಹೀಗಾಗಿ ಇಂದಿನ ನಿಮ್ಮ ಯಾವುದೇ ಪೊಸಿಷನ್ಗಳಿದ್ರೂ ನಾಳೆಗೆ ಹಾಕಿಕೊಳ್ಳೋದು ಒಳ್ಳೆಯದು. ಮೀನರಾಶಿಯವರಿಗೆ ಆಸ್ತಿಪಾಸ್ತಿ, ಕೋರ್ಟಿಗೆ ಸಂಬಂಧಿಸಿದಂತಹ ವಿಚಾರಗಳು ಹಾಗೂ ಮನೆಯ ಸುಖ ಸಂತೋಷ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ, ಮುತುವರ್ಜಿ ಅವಶ್ಯಕ ಅನ್ನುವಂತಹ
ಸಂದೇಶವನ್ನು ಇಂದು 3 ಗ್ರಹಗಳು ನಿಮ್ಮ ಚತುರ್ಥ ಭಾವದಲ್ಲಿ ಕೊಡ್ತಾ ಇದ್ದಾವೆ ಮತ್ತು ತಾಯಿಯ ಆರೋಗ್ಯದಲ್ಲಿ ಮುಖ್ಯವಾದಂತಹ ಒಂದು ಬದಲಾವಣೆ ಅಥವಾ ಏರುಪೇರು ಇವತ್ತು ನೀವು ನೋಡಬೇಕಾಗಿ ಬರಬಹುದು. ತಾಯಿಗೆ ನಿಮ್ಮ ಅವಶ್ಯಕತೆ ಇಂದು ಹೆಚ್ಚು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಇದನ್ನು ಮಾಡೋದ್ರಿಂದ ಭಗವಂತನ ಸಾಕ್ಷಾತ್ಕಾರವಾಗೋದರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.